ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ಆಲ್ರೆಡಿ ತಮ್ಮನೇಲಿ ನೋಡ್ಬಿಟ್ಟು ಏನಪ್ಪ ಆಯಿತು ಅಂದ್ಬಿಟ್ಟು ನೀವು ಗೊತ್ತಾಗಿರುತ್ತೆ. ಯಾಕೆಂದರೆ ನಾನು ಇದರಿಂದ ಆಲ್ರೆಡಿ ಡಾಕ್ಟರ್ ಕಡೆಯಿಂದ ಅನುಭವಿಸಿರೋದ್ರಿಂದ ಇದನ್ನ ನಿಮ್ಗಳ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನನಗಂತೂ ಇತ್ತೀಚೆಗೆ ಒಂದೆರಡು ವೀಡಿಯೋ ನೋಡ್ಬಿಟ್ಟು ನನಗೆ ಭಯನೇ ಆಗೋಯ್ತು. ಅಲ್ಲ ಒಬ್ಬಳಿಗೆ ಮಾತ್ರ ಈ ಥರ ಆಗಿ ಪ್ರಾಬ್ಲಮ್ ಆಗಿತ್ತನೋ ಅವ್ರು ಬೇರೆ ಬೇರೆ ಜನಗಳಿಗೂ ಕೂಡ ಈ ಥರ ಆಗಿದೆಯಲ್ಲಪ್ಪ, ಏನು ಅಂದರೆ ಮಗುವಿನ ಮರ್ಮಂಗಕ್ಕೆ ಕತ್ತರೆ ಆ ಥರ, ಮತ್ತು ಬಟ್ಟೆ ಆಗ್ಬೋದು 3 ಅಡಿ ಬಟ್ಟೆ ಒಂದು ತಾಯಿಗೆ ಆಪ್ರೇಷನ್ ಮಾಡ್ಬೇಕಾದ್ರೆ ಒಳಗಡೆ ಬಿಡೋದು ಅಂದರೆ ಸುಮ್ಮನೆನಾ? ಅದ್ರ ಜೊತೆ ನನಗೂ ಕೂಡ ಏನು ಮಾಡಿದ್ರು ಅಂತ ಹೇಳ್ತೀನಿ. ವೀಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ನೋಡಿ. ಯಾಕೆಂದ್ರೆ ನೀವು ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೋಯ್ತು, ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಏನೋ ನೋವಿದೆ, ಏನೋ ಪ್ರಾಬ್ಲಮ್ ಇದೆ, ಇವಾಗ ಆಪ್ರೇಷನ್ ಆಗಿದ್ದಾರದಲ್ವಾ, ಅದರಿಂದ ಈ ಥರ ಪೇನ್ ಆಗ್ತಾ ಇರ್ಬೋದು ಅಂತ ನೀವು ನೆಗ್ಲೆಕ್ಟ್ ಮಾಡ್ದಂತಾನೆ ನೀವು ಅದ್ರ ಬಗ್ಗೆ ಗಮನ ಕೊಡಲಿಕ್ಕೆ ನಿಜವಾಗ್ಲೂ ಇದು ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ನಮ್ಮ ಹುಷಾರಲ್ಲಿ ನಾವು ಎಷ್ಟಿದ್ರು ಕೂಡ ಬೇರೆಯವ್ರು ಮಾಡೋದಕ್ಕೆ ನಾವು ಅನುಭವಿಸ್ಲೇಬೇಕಾಗುತ್ತಲ್ವಾ. ಹಾಗಾಗಿ ಮೊದಲು ನನ್ನ ವಿಷಯನೇ ಹೇಳ್ಬಿಡ್ತೀನಿ. ಮೊದಲು ನನಗೆ ಏನು ಮಾಡಿದರು ಡಾಕ್ಟ್ರು ಹಾಸ್ಪಿಟಲಲ್ಲಿ ಅಂತ. ಯಾಕೆಂದರೆ ತುಂಬ ಜನ ನಾಳೆ ವ್ಯೂವರ್ಸ್ಗೆಲ್ಲ ಗೊತ್ತಿರುತ್ತೆ, ನನಗೊಂದಲ್ಲ ಅಂತ 3 ಸರಿ ಆಪ್ರೇಷನ್ ಆಗಿರೋದು. ಗರ್ಭಕೋಶ ಒಂದು ಪ್ರಾಬ್ಲಮ್ ಆಯಿತು ಅಂತ ಅಂದ್ಬಿಟ್ಟು ಒಂದು ಸರಿ ಎಲ್ಲ 3 ಸರಿ ನನಗೆ ಆಪ್ರೇಷನ್ ಮಾಡಿರೋವಂಥದ್ದು. ನೀವು ಅನ್ಕೋಬೋದು ಇವರು ಹೊಟ್ಟೆ ಒಳಗಡೆ ಏನಪ್ಪ ಇಟ್ಬಿಟ್ಟು 3 ಸರಿ ಆಪ್ರೇಷನ್ ಮಾಡಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಅದು ನಿಜವಾಗ್ಲೂ ನರ್ಕನ ಎಲ್ಲಿ ನೋಡಿದೆ, ಅದು ನರ್ಕ ಅಂದರೆ ಹೆಂಗಿರುತ್ತೆ ಅಂತ ನನಗಂತೂ ಲೈಫಲ್ಲಿ ಗೊತ್ತಿಲ್ಲ. ಆದರೆ ನಾನು ನರ್ಕನ ಕಂಡಿರೋದು ಅಂದರೆ ನಿಜವಾಗ್ಲೂ ಹಾಸ್ಪಿಟಲಲ್ಲಿ ನನ್ನ ಮೇಲೆ ನಡೆದಿರೋಂಥ ಒಂದು ಇದಿದೆಯಲ್ಲ, ಹೇಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದು ನೆನೆಸ್ಕೊಂಡ್ರೂ ಕೂಡ ನನಗೆ ಭಯ ಆಗುತ್ತೆ. ಏನಕ್ಕೆ ಅಂದರೆ ನನಗೆ ತುಂಬ ಚಿಕ್ಕವಳಿದ್ದಾಗಲೇ, ತುಂಬ ಚಿಕ್ಕವಳು ಅಂದರೆ 18 ವಯಸ್ಸು ಇರಬೇಕಾದ್ರೇ, ಅಂದರೆ ನಾನು ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಟ್ರು. ನನಗೆ 16 ವರ್ಷ ಇರಬೇಕಾದ್ರೆ ನನಗೆ 2 ಮಕ್ಕಳು ಕೂಡ ಆಗಿದ್ದರು. 16-17 ವರ್ಷ ಇರಬೇಕಾದ್ರೆ 2 ಮಕ್ಕಳು ಕೂಡ ನನಗಾಗಿದ್ರು. ಶೈಲು ಮತ್ತು ನನ್ನ ಮಗ ಇಬ್ಬರು ಕೂಡ ಹುಟ್ಟಿದ್ರು. ಮತ್ತು ನನಗೆ ಗರ್ಭಕೋಶದ್ದು ಏನೋ ಗರ್ಭಕೋಶ ಮೇಲೆ ಗೆಡ್ಡೆ ಇದೆ ಅಂತ ಹೇಳ್ಬಿಟ್ಟು ಆಪ್ರೇಷನ್ ಮಾಡಬೇಕಾದ್ರೆ, ಗೆಡ್ಡೆ ಇದೆ ಏನೋ ಗರ್ಭಕೋಶ ಚೀಲ ದೊಡ್ಡದಾಗಿದೆ, ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಆಯ್ತಲ್ಲ, ಗರ್ಭಕೋಶ ಪ್ರಾಬ್ಲಮ್ ಆಗಿದೆ ಅಂತ ಗರ್ಭಕೋಶ ತೆಗಿಬೇಕಾಗಿರೋಂಥ ಒಂದು ಸಿಚುವೇಶನ್ ಬಂತು ನೋಡಿ. ಆ ಟೈಮ್ಗಳಲ್ಲಿ ಅದು ನಾವೇ ಮಾಡಿಕೊಂಡ್ರೆ ಮೊದಲನೇ ತಪ್ಪು. ಯಾವುದೋ ಒಂದು ನರ್ಸಿಂಗ್ ಹೋಮ್ಗೆ ಹೋಗ್ತೀವಿ, ಅಲ್ಲಿ ಅವ್ರು ಟೆಸ್ಟ್ ಮಾಡ್ತಾರೆ, ಏಜ್ ಏನು ಅಲ್ಲ, 18 ವರ್ಷಕ್ಕೆ ಗರ್ಭಕೋಶ ತೆಗಿಯೋದ್ರಿಂದ ಏನು ತೊಂದರೆ ಆಗುತ್ತೆ, ಏನು ಪ್ರಾಬ್ಲಮ್ ಆಗ್ಬೋದು, ಇವರು ತೆಗಿಬೇಕು ತೆಗಿಬಾರ್ದು, ಅಥವಾ ಆದಷ್ಟು ಟ್ರೀಟ್ಮೆಂಟಿಂದ ಸರಿಪಡಿಸ್ಬೋದು ಅಂದರೆ ಒಂದು ಡಾಕ್ಟರ್ ಅಂದರೆ ನಿಜವಾಗ್ಲೂ ನನಗೆ ಆ ವಯಸ್ಸಿನಲ್ಲಿ ತಿಳುವಳಿಕೆ ಅನ್ನೋದೇ ಇಲ್ಲ. ಮತ್ತು ಆವಾಗ ಎಲ್ಲ ನಮ್ಮ ಕಡೆ ಎಲ್ಲ ಏನಾದರೂ ಅಷ್ಟು ಎಜುಕೇಷನ್ ಆಗಿ ಇಷ್ಟೆಲ್ಲ ತಿಳುವಳಿಕೆ, ಇವಾಗೆಲ್ಲ ಫೋನ್ ಇದೆ, ಟಿ ವಿ ಇದೆ, ಅದನ್ನ ನೋಡಿ ಕಲ್ತ್ಕೊಂಡಿರ್ತೀವಿ. ಅವಾಗ ಇಷ್ಟು ಮೈಂಡ್ ಸೆಟ್ಟು ಇಲ್ಲ, ನಮಗೆ ತಿಳುವಳಿಕೆನೂ ಇಲ್ಲ. ಈ ಥರ ಒಂದು ಗರ್ಭಕೋಶನ ಒಂದು ದೇಹದಲ್ಲಿ ಒಂದು 18 ವಯಸ್ಸಿಗೆ ತೆಗೆದ್ರೆ ಏನು ಪ್ರಾಬ್ಲಮ್ ಆಗ್ಬೋದು ಅನ್ನೋ ಒಂದು ಅರಿವೇ ಇಲ್ಲ. ಗರ್ಭಕೋಶನ ಏನೋ ಒಂದು ಪ್ರಾಬ್ಲಮ್ ಐತಾ, ಸರಿ ತೆಗೆದುಬಿಡಿ. ಅದು ಅಪ್ಪ ಅಮ್ಮನ ಮೈಂಡ್ ಸೆಟ್ ಆಗ್ಬೋದು, ನಮ್ಗಳ ಮೈಂಡ್ ಸೆಟ್ ಆಗ್ಬೋದು, ಏನೋ ಪ್ರಾಬ್ಲಮ್ ಆಗಿದೆ, ಅದರಿಂದ ಏನೂ ಆಗಲ್ವೋ ಅನ್ನೋ ನಮ್ಮೊಂದಿದು. ನಮಗೆ ಮುಂದೆ ಏನಾಗುತ್ತೆ ಏನಾಗಲ್ಲ ಅನ್ನೋದನ್ನ ಆ ಡಾಕ್ಟರ್ ನಮಗೆ ತಿಳಿಸ್ಬೇಕಿತ್ತು, ಗೊತ್ತಿಲ್ಲದೇ ಇರೋರಿಗೆ. ಅವರು ಒಂದು ಚೂರು ತಿಳಿಸಿಲ್ಲ, ಇಲ್ಲ ಇವ್ರಿಗೆ ಆಪ್ರೇಷನ್ ಮಾಡಬೇಕು, ಇವ್ರ ಪ್ರಾಬ್ಲಮ್ ಇದೆ ಅಂತಂದ ತಕ್ಷಣ ಸರಿ, ನಾನು ಗಂಡ ಆಗ್ಬೋದು, ನಮ್ಮ ಅಮ್ಮ ಆಗ್ಬೋದು, ಸರಿ ಒಪ್ಕೊಂಡು ಸರಿ ಆಪ್ರೇಷನ್ ಮಾಡಿ ಅಂತಂದರು. ಗರ್ಭಕೋಶ ಏನೋ ತೆಗೆದುಬಿಟ್ರು. ಗರ್ಭಕೋಶ ತೆಗೆದ್ಮೇಲೆ ನಾನು ಒಂದು 4-5 ವರ್ಷ ಚೆನ್ನಾಗಿದ್ದೆ, ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಗರ್ಭಕೋಶ ತೆಗೆದ ಒಂದು 4 ತಿಂಗಳು ಸ್ವಲ್ಪ ಆರೈಕೆ ಮಾಡಿದ್ರು. ಇನ್ನೂ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೇನ್ ಇತ್ತು. ಹಾಗೆಲ್ಲ ಆರೈಕೆ ಮಾಡಿದ ನಂತರ ನಾನು ಆ ನೋವೆಲ್ಲ ಹೋಯ್ತು, ಸ್ವಲ್ಪ ಸರಿ ಹೋದೆ, ಏನು ಪ್ರಾಬ್ಲಮ್ ಇಲ್ಲ ಕಣಪ್ಪ ಅಂತ ಹೇಳ್ಬಿಟ್ಟು ಚೆನ್ನಾಗಾದಮೇಲೆ ನನಗೆ ಮತ್ತೆ ಅದು ಸ್ಟಾರ್ಟ್ ಆಯಿತು, ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂದರೆ ನನಗೆ ಲೆಫ್ಟ್ ಕಡೆದು ಅಂಡಾಶಯ, ಓವರ್ಸಿಸ್ ಅಂತ ಹೇಳ್ತಾರೆ ಅದನ್ನ, ಮತ್ತು ಅಂಡಾಶಯ ಅಂತ ಹೇಳ್ತಾರೆ, ಓವರಿಸ್ ಅಂತ ಹೇಳ್ತಾರೆ. ಓವರಿಸ್ ಅಂತಂದರೆ ಅದು ದೇಹದಲ್ಲಿ ನಮಗೆ ದೇಹದಲ್ಲಿ ಬ್ಯಾಲೆನ್ಸ್ ಮಾಡೋದು, ಅಂದರೆ ಪ್ರತಿಯೊಂದು ಕೂಡ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಬ್ಯಾಲೆನ್ಸು ಏನಂದರೆ ನಮ್ಮ ದೇಹದಲ್ಲಿ ಆಗೋವಂಥ ಒಂದು ಹೆಣ್ಮಕ್ಳ ಋತುಚಕ್ರ ಇರುತ್ತಲ್ಲ, ಅದು ಗರ್ಭಕೋಶನೇ ತೆಗೆದ್ಮೇಲೆ ಆದರೂ ಕೂಡ ಅದು ಅಂಡಾಶಯ ಇರೋದ್ರಿಂದ ಅದು ಬ್ಯಾಲೆನ್ಸ್ ಮಾಡ್ತಾ ಇರುತ್ತಂತೆ ನಮ್ಮ ದೇಹದಲ್ಲಿ ಹೆಣ್ಮಕ್ಳಿಗೆ. ಅದೇ ಒಂದು ಪಾರ್ಟ್ಸ್ಗಳನ್ನ ತೆಗೆದುಬಿಡ್ತು ಅಂದರೆ ಏನು ಬೇಕಾದ್ರೂ ಆಗ್ಬೋದು, ಅವ್ರಿಗೆ ಏನು ಬೇಕಾದರೂ ಆಗ್ಬೋದು ಅಂತಂದರೆ ನನ್ನ ಪರಿಸ್ಥಿತಿನೇ ಆಗಿತ್ತು. ಅವ್ರು ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡೋದಿಲ್ಲ, ಬರೀ ನೆಗೆಟಿವ್ ಥಿಂಕ್ ಮಾಡೋದು, ಇದಕ್ಕಿದಂಗೆ ಬ್ಲ್ಯಾಕ್ ಆಗೋದು, ಇದಕ್ಕಿದಂಗೆ ತಪ್ಪಾಗ್ಬಿಡೋದು. ಅವರು ನಿಜವಾಗ್ಲೂ ಅವರಾಗಿರೋದೇ ಇಲ್ಲ. ಯಾಕಂದ್ರೆ ನಾನು ತೆಗೆದ್ಮೇಲೆ ಅನುಭವಿಸಿದ್ರೆ ಅದನ್ನು ಹೇಳ್ತೀನಿ. ಅದರಲ್ಲಿ 2 ಅಂಡಾಶಯ ಇರುತ್ತೆ. 2 ಅಂಡಾಶಯದಲ್ಲಿ 2ರಲ್ಲಿ ಒಂದು ಏನಾದ್ರು ಪ್ರಾಬ್ಲಮ್ ಇದ್ದರೆ ಒಂದು ತೆಗಿಬೋದು, ಇನ್ನೊಂದು ಉಳಿಸ್ಕೋಬೋದು. ನನಗೆ ಲೆಫ್ಟ್ ಸೈಡು ಅಂಡಾಶಯ ಪ್ರಾಬ್ಲಮ್ ಇತ್ತು. ರೈಟ್ ಸೈಡ್ ಅಂಡಾಶಯ ಚೆನ್ನಾಗಿತ್ತು ನನಗೆ. ಯಾಕೆಂದರೆ ಲೆಫ್ಟ್ ಸೈಡ್ ತುಂಬ ನೋವು ಬರ್ತಾಯಿದ್ದು, ರೈಟ್ ಸೈಡಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ಅದರಿಂದ ನನಗೆ ಸೊಂಟ ನೋವು, ಹೊಟ್ಟೆ ನೋವು,
ತುಂಬಾ ಪೇನ್ ಬರ್ತಾಯಿತ್ತು. ಏನು ಇಷ್ಟೊಂದು ಪೇನ್ ಬರ್ತಾಯಿದೆಯಲ್ಲ ಅಂತ ಅಂದ್ಬಿಟ್ಟು ಒಂದು ಸರಿ ಸ್ಕ್ಯಾನಿಂಗ್ ಮಾಡಿಸೋ ಅವ್ರು ಹೇಳಿದ್ರು ಲೆಫ್ಟ್ ಸೈಡು ಅಂಡಾಶಯ ಪ್ರಾಬ್ಲಮಲ್ಲಿದೆ, ಅದು ಹೋಗ್ಬಿಟ್ಟಿದೆ. ಅದರಿಂದ ಬೇರೆ ಥರ ಕಾಯಿಲೆಗಳು ಹರಡ್ಬೋದು. ಅಂದರೆ ಕ್ಯಾನ್ಸರ್, ಅಂಡಾಶಯ ಕ್ಯಾನ್ಸರು ಮತ್ತು ಗರ್ಭಕೋಶ ಕ್ಯಾನ್ಸರು ಇದೆಲ್ಲ ಅದು ಮಾಮೂಲಿ. ಅದೇನೋ ಒಂದು ಇದಾದಮೇಲೆ ಅದು ಆಗೇ ಆಗುತ್ತೆ, ಆ ಥರ ಆಗೇ ಆಗುತ್ತೆ. ಸರಿ ಅಂತೇಳಿ ಅದು ಆ ಥರ ಅವ್ರು ಹೇಳಿದ್ಮೇಲೆ ಅದನ್ನ ತೆಗಿಸ್ಬೇಕಾದ ಅಂತ ಅನಿವಾರ್ಯ ಬಂದೇ ಬರುತ್ತೆ. ನನಗೆ ಆಲ್ರೆಡಿ ಗರ್ಭಕೋಶನ ಓಪನ್ ಮಾಡಿ ತೆಗ್ದಿರ್ತಾರೆ. ಅದು 9 ಇಂಚನೂ ಆಪ್ರೇಷನ್ ಮಾಡಿ ಗರ್ಭಕೋಶ ತೆಗ್ದಿರ್ತಾರೆ. ಮತ್ತು ಅಂಡಾಶಯ ತೆಗಿಬೇಕು ಲೆಫ್ಟ್ ಸೈಡು, ರೈಟ್ ಸೈಡ್ ಚೆನ್ನಾಗಿದೆ ಅದೊಂದು ಉಳಿಸ್ಕೊಳ್ಳಿ, ಲೆಫ್ಟ್ ಸೈಡು ತೆಗಿಬೇಕು ಅಂತಂದರು. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾನು ಅಡ್ಮಿಟ್ ಆಗ್ತೀನಿ. ಅಡ್ಮಿಟ್ ಆದಮೇಲೆ ಇನ್ನು ಮೊದಲೇ ಆಲ್ರೆಡಿ 9 ಇಂಚ್ ಕಟ್ ಮಾಡಿರ್ತಾರೆ. ಈಗ ಅದು ಗರ್ಭಕೋಶನೇ ಕಟ್ ಮಾಡಿರ್ತಾರೆ, ಮತ್ತು ಅದಿರೋದು ಸೈಡಲ್ಲಿ ಅಲ್ಲಿಗೆ ಬೇರೆ ಇನ್ನೂ ಎಕ್ಸ್ಟ್ರಾ ಅದ್ರ ಜೊತೆ ಅದು ಎಕ್ಸ್ಟ್ರಾ ಕೂಡ ಕಟ್ ಮಾಡಿ ಅದು ಇದು ಮಾಡಿ ಏನು ಮಾಡಿದ್ದಾರೆ ಅಂದರೆ ನನಗೆ ಪ್ರಾಬ್ಲಮ್ ಆಗಿರೋ ಅಂಡಾಶಯನ ತೆಗ್ದಿಲ್ಲ. ಅವ್ರು ಯಾವುದು ಚೆನ್ನಾಗಿತ್ತು ಅದೇ ಅಂಡಾಶಯನ ತೆಗ್ದಿದ್ದಾರೆ, ರೈಟ್ ಸೈಡ್ ತೆಗ್ದಿದ್ದಾರೆ. ರೈಟ್ ಸೈಡ್ ತೆಗೆದುಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಅವ್ರು ಕೊಡೋ ಒಂದು ರಿಪೋರ್ಟಲ್ಲಿ ಲೆಫ್ಟ್ ಸೈಡು ಅಂಡಾಶಯನ ನಾವು ತೆಗ್ದಿದ್ದೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಮೆನ್ಷನ್ ಮಾಡಿದ್ರು. ಸರಿ ಅಂತೇಳಿ ಹಾಸ್ಪಿಟಲ್ ಒಂದು ವಾರ ಇದ್ವಿ. ನನಗೆ ಆ ನೋವು ಹೋಗ್ತಾನೆ ಇಲ್ಲ. ಮತ್ತು ಅಲ್ಲಿಂದ ಮನೆಗೆ ಕರ್ಕೊಂಡೋದ್ರು ಕೂಡ ನನಗೆ ನಾನಾಗೇ ಇಲ್ಲ. ಅಲ್ಲಿಗೂ ಎಷ್ಟು ನನ್ನ ಗರ್ಭಕೋಶ ಆಪ್ರೇಷನ್ ಆಗಿ ನೆಕ್ಸ್ಟು ನನಗೆ ಅಂಡಾಶಯ ತೆಗೆದು ಅದರ ನೆಕ್ಸ್ಟು ಒಂದು 4 ವರ್ಷ ಅನುಭವಿಸಿದ್ದೀನಿ. ನನಗೇನಂತ ಅನಿಸ್ತು ಅಂತಂದರೆ ಗರ್ಭಕೋಶ ತೆಗೆದುಬಿಟ್ಟಿದ್ದಾರಲ್ವಾ, ಗರ್ಭಕೋಶ ತೆಗ್ದಿದ್ದಾರೆ, ಅದು ನೆಕ್ಸ್ಟು ಅಂಡಾಶಯ ಕೂಡ ತೆಗ್ದಿದ್ದಾರಲ್ವ, ಅದು ಏನೋ ಮೋಸ್ಟ್ಲಿ ನನಗೆ ಫೇನ್ ಆಗ್ತಾ ಇರ್ಬೋದು. ನಾನು ಕರೆಕ್ಟಾಗಿ ನನ್ನ ಆರೋಗ್ಯದ ಕಡೆ ಗಮನ ಕೊಡ್ತಿಲ್ಲ, ಓಡಾಟ ಜಾಸ್ತಿದೆ, ಕೆಲಸಗಳು ಜಾಸ್ತಿದೆ. ಅವಾಗೆಲ್ಲ ಮಕ್ಕಳು ಚಿಕ್ಕವರಿದ್ದರು, ನಾವು ಬೇರೆ ತೋಟದ ಮನೇಲಿ, ನಾವು ತೋಟದಲ್ಲಿದ್ದು, ನಮ್ಮ ತೋಟದಲ್ಲಿ ಅಲ್ಲಿ ನಮ್ಗೆ ಯಾರು ಹೆಲ್ಪ್ ಮಾಡೋರಿಲ್ಲ, ಇದೆಲ್ಲ ಮಾಡ್ತಾ ಇರ್ತಿರಲಿಲ್ಲ. ಹಾಗಾಗಿ ಈ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಮತ್ತು ಅವಾಗ ನಮ್ಗೆ ಯಾರು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಹಿಂಗೆ ಏನಾಗಲ್ಲ ನಾವಿದ್ದೀವಿ, ಮತ್ತು ಈ ಥರ ನೋವಾಗ್ತಿದೆ ಅಂದರೆ ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡು ತೋರ್ತೀವಿ ಮಾಡ್ತೀವಿ, ಯಾರು ಸಪೋರ್ಟಿಗೆ ಬರಲಿಲ್ಲ ಅವತ್ತಿನ ದಿನಗಳಲ್ಲಿ. ಆ ಟೈಮಲ್ಲಿ ನಾನೇನು ಮಾಡಿದೆ, ನಿಜವಾಗ್ಲೂ ಒಂಥರ ಡಿಪ್ರೆಷನ್ಗೆ ನಾನು ಹೋಗ್ಬಿಟ್ಟೆ. ಈ ಥರ ಒಂದು ನಾನು ಬದುಕೋದೇ ಇಲ್ಲ, ಸತ್ತೋಗ್ಬಿಡ್ತೀನಿ, ನನಗೇನೋ ಆಗೋಯ್ತು. ಹೆಚ್ಚು ಕಡಿಮೆ 4 ವರ್ಷ. ಯಾಕೆಂದರೆ ಮನೆ ಕಡೆ ಎಲ್ಲ ಚೆನ್ನಾಗಿದ್ರೆ ಅದು ಯಾರು ಗಂಡನಾಗ್ಬೋದು, ಅಪ್ಪ ಅಮ್ಮ ಆಗ್ಬೋದು, ಬಂದು ಬೆಳಗ್ಗೆ ಯಾರಾದರೂ ಆಗಿ ನಿನಗೆ ಈ ಥರ ಪ್ರಾಬ್ಲಮ್ ಇದೆಯಾ, ಬಾನ ಬಿದ್ವಿ, ಕರ್ಕೊಂಡೋಗಿ ತೋರಿಸೋಣ ಒಳ್ಳೆ ಡಾಕ್ಟ್ರ್ ಹತ್ರ. ಈಗ ನಮ್ಗೆ ಅಷ್ಟು ತಿಳುವಳಿಕೆನೇ ಇಲ್ಲ ಆಗ ಟೈಮಲ್ಲೆಲ್ಲ. ಈ ನೋವು ಅನ್ನೋದೊಂದು ಬಿಟ್ಟರೆ ಅದ್ರ ಜೊತೆ ಮನೆ ಪ್ರಾಬ್ಲಮ್ಗಳು ಒಂದಿಷ್ಟು ತಲೆ ಮೇಲೆ ಹಾಕ್ಕೊಂಡು ಮಕ್ಕಳು ಮರಿ ಅಂದ್ಕೊಂಡು ನಾನು ಅದ್ರ ಕಡೆ ಗಮನನೇ ಕೊಡ್ತಿಲ್ಲ. ಕೊನೆಗೂ ನನಗೆ ತಡೆಯೋಕ್ಕಾಗ್ದೇ ನೋವು ಇರಲೇಬಾರ್ದಪ್ಪ, ಸತ್ತೋಗ್ಬಿಡ್ಬೇಕು ಅನ್ನೋ ಒಂದು ರೇಂಜ್ಗೆ ಡಿಪ್ರೆಷನ್ಗೆ ಉಂಟೋಗ್ಬಿಟ್ಟಿದೆ ನಾನು. ಅದರಿಂದ ತುಂಬ ಡಿಪ್ರೆಷನ್ಗೆ ಹೋದ್ಮೇಲೆ ಈಗಿನ ನಾವು ಮೈಸೂರು ಹಾಸ್ಪಿಟ್ಲಿಗೆ ಅಲ್ಲಿಗೆ ಬರಲಿಲ್ಲ, ಮತ್ತು ಯಾವುದೋ ಒಂದು ಹತ್ತಿರದಲ್ಲಿರೋ ಒಂದು ಹಾಸ್ಪಿಟ್ಲಿಗೆ ಹುಣಸೂರಿಗೆ ನಾನು ನನ್ನ ಮಗಳು ಇಬ್ಬರೇ ಹೋದ್ವಿ. ಹೋಗಿ ಅಲ್ಲಿ ನಾನು ಹೇಳಿದೆ ನನಗೆ ಕೂರೋಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ, ತುಂಬಾ ನನಗೆ ಪೇನ್ ಇದೆ, ತುಂಬಾ ಪ್ರಾಬ್ಲಮ್ ಇದೆ ಅಂತ ನಾನು ಯಾವಾಗ ಹೇಳ್ಕೊಂಡ ನಂತರ ಅವರು ಮೊದಲು ಇದು ಮಾಡಿದ್ದೆ. ನಾನು ಹೇಳಿದೆ ನನಗೆ ಅಂಡಾಶಯ ತೆಗ್ದಿದ್ದಾರೆ, ಲೆಫ್ಟ್ ಸೈಡ್ ಅಂಡಾಶಯ ತೆಗ್ದಿದ್ದಾರೆ, ಗರ್ಭಕೋಶ ತೆಗ್ದಿದ್ದಾರೆ, ನನಗೆ ಈ ಥರ ಅದೇ ಸೈಡು ನನಗೆ ತುಂಬಾ ಲೆಫ್ಟ್ ಸೈಡೇ ನನಗೆ ನೋವು ಬರ್ತಾಯಿದೆ ಅಂತ ನಾನು ಕೂಡ ಹೇಳಿದೆ. ಅವಾಗ ಏನು ಮಾಡಿದ್ರು, ಹೌದಾ ನಿಮ್ಗೆ ಇಷ್ಟೆಲ್ಲ ಆಪ್ರೇಷನ್ ಆಗಿದೆ, ನೋಡಿದ್ರೆ ಇನ್ನೂ ಚಿಕ್ಕ ಹುಡುಗಿ ಥರ ಕಾಣ್ತೀರಾ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಒಂದು ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನ್ ಮಾಡಬೇಕಾದ್ರೆ ನಿಜವಲ್ಲ ನಾನು ಹೊಟ್ಟೆ ಮೇಲೆ ಮಡಗಿ ಸ್ಕ್ಯಾನ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಆ ಥರ ಒಂದು ಸಿಚುವೇಶನ್ ಇದ್ದೀನಿ. ಆವಾಗ ಅವ್ರು ಏನು ಮಾಡಿದ್ರು ಅಂದರೆ ಸ್ಕ್ಯಾನಿಂಗ್ ಮಾಡಿದ್ರು. ಆ ಸ್ಕ್ಯಾನಿಂಗ್ ಮಾಡಿ ನೋಡಿ ಅವ್ರು 2 ಥರ ಸ್ಕ್ಯಾನಿಂಗ್ ಮಾಡಿದ್ರು. ಒಂದು ಹೊಟ್ಟೆ ಮೇಲೆ ಒಂದು ಇಟ್ಟು ನೋಡಿದ್ರು, ಮತ್ತು ಇನ್ನೊಂದು ಬೇರೆ ಜಾಗದಿಂದ ಒಂದು ನೋಡಿ ಸ್ಕ್ಯಾನ್ ಮಾಡಿದ್ರು. ಆಗ ಅವ್ರು ಹೇಳಿದ್ರು, ಯಾರು ಹೇಳಿದ್ರು ನಿಮಗೆ ಅಂಡಾಶಯ ಲೆಫ್ಟ್ ಸೈಡ್ ತೆಗ್ದಿದ್ದೀವಿ ಅಂತ ನಿಮಗೆ ಯಾರು ಹೇಳಿದ್ರು ಅಂದರು. ಹಾಂ ಮೇಡಮ್ ಅಂಡಾಶಯ ತೆಗ್ದಿದ್ದಾರೆ, ನನಗೆ ಫೈಲ್ಗಳು ಕೂಡ ತಗೊಂಡೋಗಿದ್ದೆ ನಾನು, ನೋಡಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಅಂತ ಕೊಟ್ಟೆ. ಹೌದು ಲೆಫ್ಟ್ ಸೈಡು ಅಂಡಾಶಯ ತೆಗ್ದಿದ್ದೀವಿ, ಗರ್ಭಕೋಶ ಆಪ್ರೇಷನ್ ಆಗಿದೆ ಅಂತ ಮೆನ್ಷನ್ ಆಗಿದೆ, ನಿಮಗೆ ತೆಗ್ದಿಲ್ಲ ಅದು ಅಂತ ಹೇಳಿದ್ಮೇಲೆ ಅವ್ರಿಗೆ ಇನ್ನೊಂದು ಅನಿಸ್ತು, ಏನಾದರೂ ಕ್ಯಾನ್ಸರ್ ಗೆಡ್ಡೆ ಈ ಥರ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅಂತ ಹೇಳಿದ್ರು. ಮತ್ತು ಅವ್ರು ಹೇಳಿದರು ನನಗೆ ರೈಟ್ ಸೈಡು ಚೆನ್ನಾಗಿದೆ ಅಂಡಾಶಯ ಅಂತ ಹೇಳಿದ್ದಾರೆ, ಲೆಫ್ಟ್ ಸೈಡ್ ಮಾತ್ರ ತೆಗ್ದಿದ್ದಾರೆ ಅಂತ ಹೇಳಿದೆ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಮ್ಮ ನಿನಗೆ ರೈಟ್ ಸೈಡ್ ಅಂಡಾಶಯನೇ ಇಲ್ಲ, ಲೆಫ್ಟ್ ಸೈಡ್ ಆಲ್ರೆಡಿ ಹಾಳಾಗಿದೆ, ಅದೇ ನಿಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು, ಒಂದು CT ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ ಅಂತ ಎಲ್ಲ ಹೇಳ್ತಾರೆ. ಹೇಳಿದ ನಂತರ ನಾನು ಹೋಗ್ಬಿಟ್ಟು ಸರಿ ಅಂತೇಳಿ ಮೈಸೂರಲ್ಲಿ ಬಂದು ಸ್ಕ್ಯಾನ್ ಮಾಡಿಸ್ತೀವಿ. ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ನೋಡಿದಾಗೆಲ್ಲ ಅಲ್ಲಿನೂ ಕೂಡ ಅಂಡಾಶಯ ಲೆಫ್ಟ್ ಸೈಡ್ದು ತೆಗ್ದಿಲ್ಲ. ಪ್ರಾಬ್ಲಮ್ ಏನಿತ್ತು ಆ ಅಂಡಾಶಯನ ತೆಗ್ದಿಲ್ಲ, ರೈಟ್ ಸೈಡದ್ದು ತೆಗ್ದಿದ್ದಾರೆ. ಅದು ಅಲ್ಲಿ ತೆಗ್ದಿದ್ದೀವಿ ಅಂತ ಮೆನ್ಷನ್ ಕೂಡ ಮಾಡಿಲ್ಲ, ಲೆಫ್ಟೇ ತೆಗ್ದಿದ್ದೀವಿ ಅಂತೇಳಿ ಹಾಸ್ಪಿಟಲ್ ಅವರು ಮಾಡಿದ್ದಾರೆ. ನಾನು ಅದನ್ನು ತಗೊಂಡೋಗ್ಬಿಟ್ಟು ಡೈರೆಕ್ಟು ಆ ಹಾಸ್ಪಿಟಲ್ಗೆ ಹೋಗಲಿಲ್ಲ, ಬೇರೆ ಒಂದು ಹಾಸ್ಪಿಟಲ್ಗೆ ಬಂದ್ವಿ. ಈ ಥರ ಒಂದು ಪ್ರಾಬ್ಲಮ್ ಆಗಿದೆ ನೋಡಿ, ಈ ಥರ ಮೆನ್ಷನ್ ಮಾಡಿದ್ದಾರೆ, ಇದು ಏನು ಅವರು ಕನ್ಫರ್ಮ್ ಆಗಿ ಹೇಳ್ತಿದ್ದಾರೆ, ಇದು ಯಾವುದೇ ಗೆಡ್ಡೆ ಎಲ್ಲ ಏನಿಲ್ಲ, ಅಂಡಾಶಯನೇ ಅದು ಹಾಳಾಗಿದೆ ಆಲ್ರೆಡಿ
ಅದರಿಂದ ಎಲ್ಲ ಬೇರ್ಬಿಟ್ಟು ಕರುಳಿಗೆಲ್ಲ ಅದು ಬಂದು ಒಪ್ಕೊಂಡಿದೆ. ನಾನೇನು ಅಂದರೆ 2 ತುತ್ತು ಊಟ ಕೂಡ ಮಾಡ್ತಾ ಇರಲಿಲ್ಲ. ಏನೋ ಜೀವ ಉಳಿಸ್ಕೋಬೇಕಲ್ಲ ಅದಕ್ಕೋಸ್ಕರ ಇಷ್ಟು ಉಪ್ಪಿಟ್ಟು ಮಾಡಲಿ, ಇಷ್ಟು ಅದು ಏನು ತಿಂದರೂ ಇಷ್ಟಿಷ್ಟೇ, ಅರ್ಧ ಚಪಾತಿ, ಅರ್ಧ ಇಡ್ಲಿ, 1-2 ಸ್ಪೂನ್ ರೈಸು, ಈ ಥರನೇ ತಿನ್ಕೊಂಡು ಬರ್ತಿದೆ. ಇನ್ನು ನನ್ನ ಲೈಫ್ ಮುಗೀತು ಬಿಡು, ಇನ್ನೇನು ನಾನಿದ್ದೀನಿ, ಇಲ್ಲ ಮುಗೀತು ಬಿಡು ಅನ್ನೋ ಒಂದು ಸಿಚುವೇಶನ್ಗೆ ನಾನು ಹೊಂಟೋಗ್ಬಿಟ್ಟೆ. ಆ ಟೈಮಲ್ಲಿ ಆವಾಗ ನಾವು ಅದೆಲ್ಲ ಮಾಡಿಸ್ಕೊಂಡ್ಮೇಲೆ ಆಗ ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆದೆ. ಅಲ್ಲಿ ಅಡ್ಮಿಟ್ ಮಾಡಿಕೊಂಡ್ರು, ನನ್ನನ್ನು ಕಾಮಾಕ್ಷಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಕೊಂಡ್ರು. ಅಲ್ಲೂ ಕೂಡ ಅವರು ಆವಾಗ ನಮಗೆ ಡೌಟ್ ಸ್ಟಾರ್ಟ್ ಆಯಿತು. ಈ ಒಂದು ನರ್ಸಿಂಗ್ ಹೋಮ್ಗಳಲ್ಲಿ ಈ ರೀತಿ ಕೆಲಸನ ನಾನು ಮಾಡೋಲ್ಲ. ನಾನು ಕೇವಲ 18 ವರ್ಷದ ಗರ್ಭಕೋಶ ತೆಗೆದ್ರು. ನೆಕ್ಸ್ಟ್ ಹೋಗಬೇಕಾದ್ರೆ ಈ ಥರ ರೈಟ್ ಸೈಡ್ ಚೆನ್ನಾಗಿದೆ ಅಂದ್ಬಿಟ್ಟು ಲೆಫ್ಟ್ ಸೈಡ್ ಹೋಗಿದೆ ತೆಗಿತೀವಿ ಅಂದರು. ಆ ರೈಟ್ ಸೈಡ್ ಚೆನ್ನಾಗಿರೋದೇ ತೆಗೆದಿದ್ದಾರೆ. ಲೆಫ್ಟ್ ಸೈಡ್ದು ಏನು ಎಲ್ಲ ಹೋಗಿದ್ದು ಅದು ಇನ್ನೂ ಇಷ್ಟೆಲ್ಲಾಗಿದೆ ಹೇಳಿದರು ಅವರು ಮೊದಲೇ. ಈ ಲೆಫ್ಟ್ ಸೈಡ್ದು ಕ್ಯಾನ್ಸರ್ಗೆ ತಿರುಗಿಬಿಡುತ್ತೆ ಅಂತ. ಅಲ್ಲಿಗಲ್ಲಿಗೆ 4 ವರ್ಷ ಆಗಿದೆ. ಅದು ಏನು ಬೇಕಾದ್ರೂ ಆಗಿರ್ಬೋದು ನನ್ನ ದೇಹದಲ್ಲಿ. ಅದೆಲ್ಲ ನನ್ನ ಕರಳಲ್ಲಿ ಹೋಗಿ ಬಲೆ ಥರ ಅದು ಹರಡಿಬಿಟ್ಟಿತ್ತಂತೆ. 2ನೇ ಸರಿ ನಾನು ಇಲ್ಲಿ ಬಂದು ಕಾಮಾಕ್ಷಿ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಬೇಕಾದ್ರೆ ಇಬ್ಬರು ಡಾಕ್ಟ್ರು, ನಾಗರತ್ನ ಮೇಡಮು, ನಾಗರತ್ನ ಮೇಡಮ್ ಮತ್ತು ನಾಗವೇಣಿ ಮೇಡಮ್ ಅಂತ ಇಬ್ಬರು ಇದ್ದರೆ, ಸರೋಜಿನಿ ದೇವಿ, ನಾಗಲಕ್ಷ್ಮಿ ಮೇಡಮು ಮತ್ತು ಸರೋಜಿನಿ ದೇವಿ ಇಬ್ಬರು ಡಾಕ್ಟ್ರು. ಅವರು ಸ್ಪೆಷಲಿಸ್ಟು, ತುಂಬ ಒಳ್ಳೆಯ ಡಾಕ್ಟ್ರುಗಳು ಹೇಳ್ಕೋಬೇಕು ಅಂದರೆ. ಅವರು ನನಗೆ ಆಪ್ರೇಷನ್ ಮಾಡಲಿಕ್ಕೆ ಅಂತ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಾರೆ. ಅಲ್ಲಿ ಅದೇನೋ ಸತರ್ಸ್ಕೋಪಿಂದ ಏನೋ ಕರೆಂಟಿಂದ ಎಲ್ಲ ಬಿಟ್ಟು ಅದೇನೋ ಮಾಡ್ತಾರೆ, ಆ ಥರ ಆಪ್ರೇಷನ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದಾಗಿಲ್ಲ. ಮತ್ತೆ ಮೊದಲು ಏನು ಮಾಡಿ ಹೋಗಿದ್ರು, ಆ ಥರ ಆಪ್ರೇಷನ್ನೇ ನನಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಬ್ಬ ಡಾಕ್ಟ್ರು ಅದಕ್ಕಿಂತ ಇನ್ನೂ ಮೇಲೆ ಸ್ಪೆಷಲಿಸ್ಟ್ ಇರ್ತಾರೆ. ಆ ಇವ್ರ ಕೈಯಿಂದ ಆಗದೆ ಬಲೆ ಥರ ಕರಳಲ್ಲಿ ಹಬ್ಬಿರೋದ್ರಿಂದ ಮತ್ತು ಬೇರೆ ಡಾಕ್ಟ್ರು ಕೂಡ ಕರ್ಸ್ಕೊಳ್ತಾರೆ, ನಮ್ಮನ್ನು ಕೇಳ್ತಾರೆ, ಸರಿ ಕರೆಸಿ ಅಂತ ಹೇಳ್ತೀವಿ. 3 ಜನ ಸ್ಪೆಷಲಿಸ್ಟ್ ಸೇರಿ ನನ್ನ ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡಲಿಕ್ಕೆ ತಗೊಳುತ್ತೆ ಟೈಮು, ಬೇಜಾನ್ ಟೈಮ್ ತಗೊಳುತ್ತೆ. ಏನಕ್ಕೆ ಅಂದರೆ ಅಂಡಾಶಯ ಹೋಗಿದೆ, ಅಂಡಾಶಯ ಜೊತೆ ಅದು ನಿಜ, ಅದು ನನ್ನ ಯಾವ ಪುಣ್ಯನ ಗೊತ್ತಿಲ್ಲ, ಅದು ಒಂಥರ ಸ್ವಲ್ಪ ಎಲ್ಲ ಬೇರು ಬಿಟ್ಟು ಹೋಗಿ ಕರಳಲ್ಲೆಲ್ಲ ಉಳಿದ್ಬಿಟ್ಟಿತ್ತಂತೆ. ಆ ಪ್ರತಿಯೊಂದು ಕೂಡ ಕರಳಲ್ಲೆಲ್ಲ ಅದು ಹೊರದು ತೆಗೆದು ನನಗೆ ಆಪ್ರೇಷನ್ ಮುಗಿಸೋ ಅಷ್ಟರಲ್ಲಿ ಬೇಜಾನ್ ಟೈಮ್ ಆಗಿದೆ. ಯಾಕೆಂದರೆ ನನಗೆ ಆಲ್ರೆಡಿ ಒಂದು ಸರಿ ಪ್ರಜ್ಞೆ ತಪ್ಪಿಸ್ಲಿಕ್ಕೆ ಅಂತ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಮತ್ತೆ ನನಗೆ ಪ್ರಜ್ಞೆ ಬರುತ್ತೆ, ಅವಾಗ ಮತ್ತೆ ಇನ್ನೊಂದು ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ಕೊಟ್ಟು ಎಲ್ಲ ಆಗಬೇಕಾದ್ರೆ 2 ಡಬಲ್ ಇಂಜೆಕ್ಷನ್ ತಗೊಂಡು ನಾನು ನಿಜವಾಗ್ಲೂ ಮೆಂಟಲಿ ಪ್ರಾಬ್ಲಮ್ ಥರ ಆಡಿ ಕೂಗಾಡ್ತಾಯಿದ್ದೀನಿ, ಕಿರ್ಚಾಡ್ತಾಯಿದ್ದೀನಿ. ಎಚ್ಚರಾದ ನಾನು ತಗೊಂಡೋಗಿ ಎಲ್ಲೋ ಒಂದು ಮಸಾಣದಲ್ಲಿ ಮಲಗಿಸಿದಾರನೋ ಅನ್ನಂಗೆ ಆಗ್ತಾಯಿದೆ. ಅಷ್ಟು ಒಂದು ಪ್ರಾಬ್ಲಮ್ನ ಅನುಭವಿಸಿ ಸದ್ಯ ದೇವ್ರ ದಯೆಯಿಂದ ಅದು ನನಗೆ ಅಲ್ಲಿ ಹೋದ್ಮೇಲೆ ನನಗೆಲ್ಲ ಕ್ಲಿಯರ್ ಮಾಡಿಕೊಟ್ರು. 2 ಅಂಡಾಶಯನ ತೆಗೆದ್ರು. ತೆಗೆದ ನಂತರ ಗರ್ಭಕೋಶನೂ ಇಲ್ಲ, ಮತ್ತು ಚೆನ್ನಾಗಿರೋ ಅಂಡಾಶಯನ ಕೂಡ ತೆಗೆದಿದ್ದಾರೆ ನೋಡಿ. ಆ ಡಾಕ್ಟರ್ ನರ್ಸಿಂಗ್ ಹೋಮಲ್ಲಿ ಮಾಡಿರೋ ಒಂದು ಎಡವಟ್ಟಿಂದ ರೈಟ್ ಸೈಡ್ ಚೆನ್ನಾಗಿರೋದು ಕೂಡ ಲೆಫ್ಟ್ ಸೈಡ್ ಹೋಗಿರೋದನ್ನ ಬಿಟ್ಟು ರೈಟ್ ಸೈಡ್ ಚೆನ್ನಾಗಿರೋದನ್ನ ತೆಗೆದ್ರು. ಅಷ್ಟು ಚಿಕ್ಕ ವಯಸ್ಸಿಗೆ ಗರ್ಭಕೋಶ ಕೂಡ ತೆಗೆದ್ರು. ಆಮೇಲೆ ನಾವು ಅಲ್ಲಿ ಹಾಸ್ಪಿಟಲ್ ಹೋಗಿ ಕೇಳಿದೆ ನಾನು. ಅವರು ವಾದ ಮಾಡಿದ್ದಾರೆ, ಈ ಡಾಕ್ಟ್ರುಗಳ ಜೊತೆ ವಾದ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಬನ್ನಿ ನಾವು ಆಪ್ರೇಷನ್ ಮಾಡಬೇಕಾದ್ರೆ ತೋರಿಸ್ತೀವಿ, ನೀವು ತೆಗೆದಿರೋದು ಲೆಫ್ಟೇ ತೆಗೆದಿರೋದು, ರೈಟ್ ತೆಗೆದಿಲ್ಲ, ರೈಟೇ ತೆಗೆದಿರೋದು, ಲೆಫ್ಟ್ ತೆಗೆದಿಲ್ಲ, ಹಾಗೆ ಬಿಟ್ಟಿದ್ದೀರಾ. ಅವರು ವಾದ ಮಾಡಿದ್ರು ಆ ಟೈಮಲ್ಲಿ ಡಾಕ್ಟ್ರುಗಳು ಕೂಡ. ಆವಾಗ ಅವ್ರು ಬಂದರು, ಆ ಡಾಕ್ಟರ್ ನನ್ನ ಹತ್ರ ಬಂದರು, ಲೇಡಿ ಡಾಕ್ಟ್ರ್. ಅವಾಗ ನಾನು ಕೇಳಿದೆ, ನಾನು ಅವರು ಆ ಥರ ಪ್ರಾಬ್ಲಮ್ ಆಗಿದೆ ಅಂತ ಕೇಳಿಲ್ಲ, ನನ್ನ ಮೇಲೆ ನನ್ನ ಮಕ್ಕಳು ಡಿಪೆಂಡ್ ಆಗಿದ್ದಾರೆ, ನನ್ನ ಗಂಡ ಇದ್ದಾರೆ, ನನ್ನ ಗಂಡ ಅನ್ನೋದಕ್ಕಿಂತ ನನ್ನ ಮಕ್ಕಳಿದ್ದಾರೆ, ನಾನೇನಾದರೂ ಹೆಚ್ಚು ಕಡಿಮೆ ಆಗಿ ಸತ್ತೋಗ್ಬಿಟ್ಟಿದ್ರೆ ನೀವೇನಾದ್ರು ನನ್ನ ಮಕ್ಕಳು ನೋಡ್ಕೊಳ್ತಿದ್ರಾ? ನಾನು ಈಗೇ ಕೇಳಿದೆ. ಅವ್ರು ತಲೆ ತಗ್ಗಿಸಿ ನಿಂತ್ಕೊಂಡ್ರು, ಅದಷ್ಟೇ ಸಾಕು. ನಾನು ಕೇಳ್ಕೊಳ್ಳೋದು ಇಷ್ಟೇ, ಡಾಕ್ಟ್ರ್ ಹತ್ರ ಹೋಗ್ಬೇಕಾದ್ರೆ ನಾವು ಅವ್ರನ್ನ ದೇವರು ಅಂತ ತಿಳ್ಕೊಳ್ತೀವಿ. ಅದು ಏನೇ ಇರಲಿ ಅವ್ರಿಗೆ ನಾವು ಒಪ್ಪಿಸ್ಬಿಡ್ತೀವಿ ನಮ್ಮ ದೇಹನ, ಅವ್ರು ಹೆಂಗಾದ್ರೂ ಕೂದಾಕಲಿ, ಏನಾದರೂ ಮಾಡಲಿ ಅಂತ ಹೇಳ್ಬಿಟ್ಟು. ಅದು ಒಂದು ಜೀವ, ಆ ಜೀವದಿಂದ ಏನೆಲ್ಲ ಇರ್ಬೋದು ಅಂತ ಅರ್ಥ ಮಾಡಿಕೊಂಡು ಒಂದು ಕರೆಕ್ಟಾದ ರೀತಿಯಲ್ಲಿ ಅವ್ರು ಟ್ರೀಟ್ಮೆಂಟ್ ಕೊಟ್ರೆ ಸರಿ. ಇವಾಗ ನೋಡಿದೆ, ಮೊನ್ನೆ ತಾನೇ ನಾನು ಒಂದು ನ್ಯೂಸ್ ನೋಡಿದೆ, ಡೆಲಿವರಿಗೆ ಹೋಗಿದ್ದಾರೆ. ಡೆಲಿವರಿಗೆ ಹೋಗಿ ನಾರ್ಮಲ್ ಡೆಲಿವರಿ ಎಲ್ಲ, ಸೀಸರ್ ಆಗಬೇಕಾದ್ರೆ ಆ ಮಗುವಿನ ಗುಪ್ತಗಕ್ಕೇ ಕತ್ತರಿ ಹಾಕ್ಬಿಟ್ಟಿದ್ದಾರೆ. ಅದನ್ನು ಬೇರೆ ಆ ಹಾಸ್ಪಿಟಲ್ ನೋಡಿದ್ರೆ ಬೇರೆ ಕಡೆ ಕಳಿಸಿ ಅದನ್ನು ಸ್ಟಿಚ್ ಹಾಕ್ಸ್ಕೊಬನ್ನಿ, ಏನಾಗಲ್ಲ ಅಂತಲೇ ಮಗುನೇ ತೀರೋಗಿದೆ. ಅಲ್ಲ, ಆ ಪ್ರಾಣಕ್ಕೇನು ಬೆಲೆನೇ ಇಲ್ವಾ? ತಾಯಿ 9 ತಿಂಗಳು ಒತ್ತಿ ಆ ಮಗುನ ಎಷ್ಟು ಆಸೆಯಿಂದ ಹೊಟ್ಟೆನ ಕುಯ್ಸ್ಕೊಂಡು ಆ ಮಗು ನನ್ನ ಕೈಗೆ ಬರುತ್ತೆ, ನಾನು ತಾಯಿ ಆಗ್ತಿದ್ದೀನಿ ಅಂತ ಎಷ್ಟು ಆಸೆ ಇಟ್ಕೊಂಡಿರಲಿಲ್ಲ. ಆ ಜೀವ ನೋಡೋಕ್ಕೂ ಎಳೆ ಮಗು ಭೂಮಿನ ನೋಡಲೇ ಇಲ್ಲ, ಮುಗಿಸ್ಬಿಟ್ರು. ಮತ್ತು ಇನ್ನೊಂದು ನಾನು ನೋಡಿದೆ, ಆ ಡೆಲಿವರಿ ಆದಮೇಲೆ ಇಷ್ಟು 3 ಅಡಿ ಯಾವುದೋ ಕಾಟನ್ ಇರುತ್ತಲ್ಲಪ್ಪ ಬಟ್ಟೆ, ಅದನ್ನು ಹೊಟ್ಟೆಲೇ ಬಿಟ್ಬಿಟ್ಟು ಸ್ಟಿಚ್ ಹಾಕ್ಬಿಟ್ಟಿದ್ದಾರಂತೆ. ಏನು ಇವರೆಲ್ಲ ಮನುಷ್ಯರು ಅಥವಾ ಇವ್ರು ಡಾಕ್ಟ್ರು ಅಥವಾ ಏನು ಸುಮ್ಮನೆ ದುಡ್ಡು ಸಂಪಾದನೆಗೋಸ್ಕರ ಬಂದು ಬೇಕಾಬಿಟ್ಟು ಮಾಡಿ ಕುಯ್ದು ಎಸ್ತು ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಎಷ್ಟೋ ಜನ ಡಾಕ್ಟ್ರುಗಳಿಗೆ ದೇವರು ಅಂತ ಕೈ ಮುಗಿತೀವಿ, ಅಷ್ಟೇ ಚೆನ್ನಾಗಿ ಕೂಡ ಟ್ರೀಟ್ ಮಾಡ್ತಾರೆ. ಇನ್ನೊಂದಷ್ಟು ಜನ ಇದು ಏನಕ್ಕೆ ಈ ಥರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಇದನ್ನೆಲ್ಲ ನೋಡ್ತಿರೋ ನನಗೆ ಡಾಕ್ಟ್ರುಗಳಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕೆ ನನ್ನ ಜೀವನದಲ್ಲೂ ಕೂಡ ಈ ಥರ ಆಟ ಆಡ್ಬಿಟ್ಟಿದ್ದಾರೆ ಡಾಕ್ಟ್ರುಗಳು. ನಾನು ಅದನ್ನು ನೆನೆಸ್ಕೊಂಡ್ರೆ ಇವಾಗಲೂ ಬೇಡಪ್ಪ ಬೇಡ ಅಂತ ಅನಿಸ್ಬಿಡುತ್ತೆ. ಯಾವಾಗಲೂ ಅಷ್ಟೇ, ನೀವು ಹಾಸ್ಪಿಟಲ್ಗಳಿಗೆ ಹೋಗಬೇಕು ಅಂತಂದರೆ ದಯವಿಟ್ಟು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಪ್ರತಿಯೊಂದು ನೀವು ಅಂದರೆ ಇಂದು ಪ್ರಾಬ್ಲಮ್ ಏನಾರು ಆಯಿತು ಅಂದರೆ ನಂತರ ನೆಗ್ಲೆಕ್ಟ್ ಮಾಡಿಬಿಡಿ.
ನಾನು ನೋಡಿ 4-5 ವರ್ಷ ಮುಂದೆ ತಳ್ಳಿದ್ದೀನಿ. ಅಯ್ಯೋ ಅಂದರೆ ಮನೇಲಿ ನಮ್ಮನ್ನು ನೋಡೋರಿಲ್ಲ, ಮಾಡೋರಿಲ್ಲ. ಅದರಲ್ಲಿ ಪ್ರಾಬ್ಲಮ್ಗಳ ಜೊತೆ ಈ ಥರ ಅಂದ್ಕೊಂಡು ಅಯ್ಯೋ ಬಿಡು, ಈ ಸರಿ ಆಗುತ್ತೆ, ನಾಳೆ ಸರಿ ಆಗುತ್ತೆ, ನಾಳೆ ಸರಿ ಆಗುತ್ತೆ ಅಂತ ಇಷ್ಟೆಲ್ಲ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಒಂದು ಆಪ್ರೇಷನ್ ಆಯಿತಾ, ಒಂದು ನೋವು ಕಡಿಮೆ ಆಗಲಿಲ್ಲ, ಅಥವಾ ಇನ್ನೇನಾದ್ರು ನಿಮಗೆ ಪ್ರಾಬ್ಲಮ್ ಆಗ್ತಿದೆ, ಸಡನ್ಲಿ ಹೋಗಿ ತೋರಿಸ್ಕೊಳ್ಳಿ. ಈ ಡಾಕ್ಟ್ರುಗಳು ಮಾಡೋ ಎಡವಟ್ಟಿಂದ ಒಂದೊಂದು ಜೀವನ ಕಳ್ಕೊಳ್ಳೋ ಅಂತ ಇದು ಬಂದುಬಿಡ್ಬೋದು. ಹಾಗಾಗಿ ನಾನು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.